ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನನ್ನ ಮಗಳಂತೂ ಫುಲ್ ಬಾಯ್ ಮಾಡ್ಕೊಂಬಿಟ್ಟವಳೆ, ಏನು ಹೇಳ್ತೀವಿ ಏನು ಬಿಡ್ತೀವಿ ಅನ್ನೋದನ್ನು. ಇವಾಗ ನಾನು ಆನಂದ ಗೊಂಬೆ 3 ಜನ ಹೊರಗಡೆ ಹೊರಟಿದ್ವಿ. ಇವತ್ತಿನ ನನ್ನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಮತ್ತು ಇವತ್ತು ವ್ಲಾಗ್ ಮಾಡ್ತಾರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಏನಕ್ಕೆ ಹೋಗ್ತಾ ಇರೋದು ಅಂತ. ಹೋಗ್ತಾ ಹೋಗ್ತಾ ಹಾಗೆ ನಿಮಗೂ ಕೂಡ ಹೇಳ್ತೀನಿ ಏನು ವಿಷಯ ಏನು ಎತ್ತ ಅಂತ. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಹೇಳು? ಅವಳಿಗೂ ಗೊತ್ತಿಲ್ಲ, ಆನಂದಂಗೆ ನನಗೆ ಇಬ್ಬರಿಗೆ ಗೊತ್ತಿರೋದು. ಬನ್ನಿ ಹೋಗ್ತಾ ನಿಮಗೂ ಕೂಡ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀವಿ. ಬಟ್ ಒಂದು ಕ್ಲೂ ಕೊಡ್ಬೋದು, ನಾವು ಇವತ್ತು ಹೋಗ್ತಾ ಇರೋದು ಬಂದು 8 ವರ್ಷ ಆದಮೇಲೆ ಇವತ್ತು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋಂಥ ಪ್ಲೇಸ್ಗೆ ಯಾವ ರೆಸಾರ್ಟು ಅಲ್ಲ, ಏನೂ ಅಲ್ಲ, ಎಲ್ಲೂ ಹೋಗ್ತಾ ಇಲ್ಲ. ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ಬಟ್ ಈಗ ಶೇರ್ ಮಾಡಲ್ಲ, ಇನ್ನೂ ಸ್ವಲ್ಪ ದಿನ ಆದಮೇಲೆ ಶೇರ್ ಮಾಡ್ಕೊಳ್ತೀನಿ ಏನು ವಿಷಯ ಅದು ಅಂತ. ಮತ್ತು ಈ ವ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಏನು ರೀಸನ್ ಅಂತ ಗೊತ್ತಾಗುತ್ತೆ ನಿಮಗೂ ಕೂಡ, ಏನು ರೀಸನ್ಗೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ. ಸೊ ಬನ್ನಿ ಹಾಗಾದರೆ ಹೋಗೋಣ. 8 ವರ್ಷ ಆದಮೇಲೆ ಇವತ್ತಿಗೆ ಹೋಗ್ತಾ ಇದ್ದೀನಿ ಆ ಒಂದು ಪ್ಲೇಸ್ಗೆ. ಬನ್ನಿ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ರೆಡಿ ಆಗಿದ್ದೀವಿ, ಹೋಗೋಣ. ದೇವ್ರ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳಿಕೊಂಡು ಹೊರಡ್ತಾಯಿದ್ವಿ. ಹೋಗೋಣಪ್ಪ. ನಮ್ಮ ಆನಂದ ಫುಲ್ ಪ್ಯಾಕು, ಪಾಪ ನೆನ್ನೆಯಿಂದ ಅವನಿಗೂ ಜ್ವರ ಬಂದುಬಿಟ್ಟಿದೆ. ಹೋಗೋಣ. ಟೈಮಿಗೆ ಬಂಗಾರೆ ಮಮ್ಮಿಗೆ. ಎಲ್ಲೋ ಲೈಟ್ ಆನ್ ಆಗೈತಲ್ಲ, ತುಂಬ ಲೇಟ್ ಆಗ ಎಲ್ಲ ಲೈಟ್ ಆನ್ ಆಗಿದ್ದಂಗಿತ್ತು. ಬನ್ನಿ ಹೋಗೋಣ. ನೋಡ್ದಾ, ನಿನ್ನ ಚಪ್ಪಲಿ ಮಾತ್ರ ಎತ್ತಿಟ್ಕೊಂಡಿದ್ದೆ, ನನ್ನ ಚಪ್ಪಲಿನೇ ಎತ್ತಿಕ್ಕಿಲ್ಲ. ಬಿಡ ಬಿಡ ಬಿಡು, ಹ್ಯಾಂಡ್ ವಾಶ್ ಮಾಡಿ. ನಮ್ಮ ಮನೇಲಿ ಏನು ಅನ್ಕೋಲ್ಲ ಅಂದರೆ, ಎಲ್ಲ ಕಡೆ ನೀರು ಕೊಳಾಯಿ ಅಲ್ಲೇ ಇರೋದ್ರಿಂದ ಈಸಿ. ಏನು ತೋರಿಸ್ಬೇಕಮ್ಮ? ಒಳ್ಳೆ ಕಾಟನ್ ಅಂಗಡಿ, ಗೊಂಬೆ ಸೈಕಲ್ ಅದು. ಹೌದಾ ಪಾಪ, ಇವಾಗ ಹೋಗ್ಬಿಟ್ಟು ಬಂದಮೇಲೆ ಪಾಪ ಹತ್ರ ರೆಡಿ ಮಾಡಿಸ್ಕೊ. ಹ್ಞೂ ಹೇಳ್ತೀನಿ ಬಾ. ಇವಾಗ ಆಗಲ್ಲ, ಟೈಮ್ ಆಗೈತಿ ಇವಾಗಲೇ ಆಲ್ರೆಡಿ. ಅವಳು ಹಿಡ್ದಿದ್ದೆ ಅಟ್ಟ, ಅವಳು ಹೇಳ್ದಂಗೆಲ್ಲ ಕೇಳ್ತಾರೆ. ಬಾ ಅಲ್ಲಿ ಹತ್ತ ಮೇಲೆ. ಕಾಲು ಎತ್ತದ ನೋಡೋದು. ಇದು ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಟ್ರಾಫಿಕ್ ಅಪ್ಪ. ಇಷ್ಟು ದೂರ ಬರೋಷ್ಟರಲ್ಲೇ ಇಷ್ಟೊತ್ತಾಗೋಯ್ತು. ಇನ್ನು ಅಲ್ಲೆಷ್ಟು ರಶ್ ಇರ್ತಾರೋ ಏನು. ಹತ್ರನೇ ಟ್ರಾಫಿಕ್ ಇರೋದ್ರಿಂದ ನಮಗೆ ತುಂಬ ಲೇಟಾಗಿ ಹೋಗುತ್ತಷ್ಟೆ. ಎಲ್ಲ ಕಡೆ ಬರೀ ಟ್ರಾಫಿಕ್ಕೆ. ಮಾಮ ಓದಿದ್ದು ಇಲ್ಲೇ ಸ್ಕೂಲು, ಇದೇ ಸ್ಕೂಲು. ನೋಡ್ದಾ ಹೆಂಗೈತೆ ಸ್ಕೂಲು? ಏನಮ್ಮ ಒಳಗಡೆ ಹೆಂಗೈತಾ ಗೊತ್ತಿಲ್ಲ, ನಾನು ಹೋಗಿಲ್ಲ. ನಮ್ಮ ಅಣ್ಣ ಓದಿಸ್ತು. ಕೃಷ್ಣರಾಜೇಂದ್ರ ಮಾರುಕಟ್ಟೆ. ಏನು ಹೇಳು, ಮಾರ್ಕೆಟಿಗೆ ಬಂದ್ಬಿಟ್ಟು 8 ವರ್ಷ ಆಯ್ತಾ ಮಾರ್ಕೆಟಿಗೆ ಬಂದು ಅನ್ಕೋತಾ ಇರ್ಬೋದು. ಆ್ಯಕ್ಚುಲಿ ಮಾರ್ಕೆಟ್ ವಿಷಯ ಅಲ್ಲ, ಮಾರ್ಕೆಟ್ ಹತ್ರ ಎಲ್ಲೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ರೀ ಎಲ್ಲಿಗೆ ಅಂತ. ವಿಕ್ಟೋರಿಯಾ ಹಾಸ್ಪಿಟಲ್. ಇದೇನು ವಿಕ್ಟೋರಿಯಾಗೆ ಗೊತ್ತೋಳ ಅಂದ್ಕೊಂಡ್ರಾ? ಇಲ್ಲ, ವಿಕ್ಟೋರಿಯಾನೂ ಅಲ್ಲ.
ನನ್ನ ಮಗಳು ಹೆಂಗೆ ನೋಡ್ತಾವಳು ನೋಡಿ, ಎಲ್ಲಿ ಕರ್ಕೊಂಬತ್ತವಳಪ್ಪ ಅಂತ ಫುಲ್ಲು ಶಾಕಲ್ಲಿದ್ದಾಳೆ ಗೊಂಬೆ. ಅಲ್ಲ ಬಂಗಾರಿ? ಏನಮ್ಮ ಏನಿದು ಅಂದ್ರೆ ಎಲ್ಲಿಗೆ ಬಂದಿದ್ದೀವಿ ಅಂತನಾ? ಬಾ ತೋರಿಸ್ತೀನಿ. ಏನು ಇಷ್ಟೊಂದು ಜನ ಅವರೇ? ಇಲ್ಲಂತೂ ಜನ ಕಮ್ಮಿ ಇರೋದೇ ನಾವು ನೋಡಿಲ್ಲ ಇವತ್ತವರೆಗೂ. ನೋಡಿರೋದಂದ್ರೆ ಕೊರೋನಾ ಟೈಮಲ್ಲಿ ಮಾತ್ರ ಜನ ಕಮ್ಮಿ ಇರೋದು ನೋಡಿರೋದಲ್ಲ ಆನಂದ. ಸುತ್ತಲೂ ಗ್ರೀನ್ರಿ, ಗಾಳಿ ಬೆಳಕು ಎಲ್ಲ ಚೆನ್ನಾಗೈತಿ ಇಲ್ಲಿ. ಎಷ್ಟು ವರ್ಷ ಆಯ್ತಪ್ಪ ಇಲ್ಲಿಗೆ ಬಂದು. ಏನೇನೋ ಸ್ಟಾರ್ಟ್ ಆಗವೆ. ಫಾಸ್ಟ್ ಫುಡ್ ಅಂತೆ ಅಥವಾ ಆಗಿಂದನೂ ಐತಾ ಗೊತ್ತಿಲ್ಲ. ಮುಂದೆ ನಡಿ ಸ್ವಲ್ಪ. ಗೊತ್ತಾಯ್ತಲ್ಲ, ನಾವು ಬಂದಿರೋದು ವಾಣಿ ವಿಲಾಸ್ ಹಾಸ್ಪಿಟಲ್ಗೆ. ಏನಕ್ಕೆ ಬಂದಿದ್ದೀವಿ ಗೊತ್ತಾಗಬೇಕಾ? ವೆಯ್ಟ್ ಮಾಡಿ, ಗೊತ್ತಾಗುತ್ತೆ ನಿಮಗೇನು. ಮಮ್ಮ ನೀನು ಹುಟ್ಟಿದಿಲ್ಲ. ಪಾಪ ಹೇಳ್ತಿರುತ್ತಲ್ಲ ತಿಪ್ಪೆಲಿ ಸಿಕ್ಕಿದೆ ಅಂತ. ಹಾಂ, ತಿಪ್ಪೆಲಿ ಸಿಕ್ಕಿಲ್ಲ ಬಂಗಾರಿ ನೀನು. ಇಲ್ಲಿ ನೋಡಿಲ್ಲಿ ಈ ಹಾಸ್ಪಿಟ್ಲಲ್ಲೇ ಓದ್ತಿದ್ದು ನೀನು. ಸಖತ್ತಾಗಿತ್ತು ಹಾಸ್ಪಿಟಲ್ಲು ನೀನು ಹುಟ್ಟಿದ ಹತ್ರ. ಏನು ಸಖತ್ತಾಗಿತ್ತು ಗೊತ್ತಾ? ಎಷ್ಟು ಕ್ಯೂತಾಗಿದ್ದೆ ನೀನು. ಇವಾಗ ಮಿಸ್ಟರ್ ಆನಂದ್ ಗಾಡಿ ನಿಲ್ಸ್ಬಿಡ್ಬ. ಇವಾಗ ಒಳಗಡೆಗೆ ಹೋಗ್ಬೇಕು. ಗೊಂಬೆ ಹುಟ್ಟಿ 8 ವರ್ಷ ಆದಮೇಲೆ ಇವತ್ತು ಬರ್ತಾಯಿದ್ದೀವಿ ಇಲ್ಲಿಗೆ. ಬಂಗಾರಿ ಇಲ್ಲಿ ನೋಡಿಲ್ಲಿ, 8 ವರ್ಷ ಆದಮೇಲೆ ಇಲ್ಲಿಗೆ ಬರ್ತಾಯಿದ್ದೀವಿ. ನೀನು ಹುಟ್ಟಿದಿಲ್ಲ ಬಂಗಾರಿ, ಈ ಚಿಕ್ಕ ಬೇಬಿ ಥರ ಇದ್ದೆ ನೀನು. ಬೇಬಿನ ಎತ್ಕೊಂಡು ಬಂದಿದ್ದಕ್ಕೆ ಇವಾಗ ಎಷ್ಟುದ್ದಾಗಿದ್ದಾಳೆ ನಿಜ ತೋಚು, ಎಷ್ಟುದ್ದಾಗಿದೆಯಾ ಅಂತ. ಇಷ್ಟುದ್ದ ಆಗಿದ್ದಾಳೆ ಈಗ. ಇಷ್ಟುದ್ದ ಆದಮೇಲೆ ಕರ್ಕೊಬಂದಿರೋದು. ಏನು ಮುಟ್ಲಿ? ಅವರಪ್ಪ ಯಾವಾಗ ರೇಗಿಸ್ತಾನೆ ಇದ್ದ, ನೀನು ತಿಪ್ಪೆಲಿ ಸಿಕ್ಕಿದ್ದು ಅಂತ. ಹೌದಾ ಅಮ್ಮ ಅನ್ನೋಳು. ಎಷ್ಟು ಒಳ್ಳೆ ಹಾಸ್ಪಿಟಲಲ್ಲಿ ಹುಟ್ಟಿದ್ದೆ ಗೊತ್ತಾ ನೀನು. ಒಳಗಡೆ ಹೆಂಗಿದೆ ಗೊತ್ತಾ, ಸಖತ್ತಾಗಿದೆ. ಹೋಗೋಣ ಬನ್ನಿ ಒಳಗಡೆಗೆ. ಆ್ಯಕ್ಚುಲಿ ನಾನು ಬಂದಿರೋ ಉದ್ದೇಶ ಬಂದು ಒಂದೇ ರೀಸನ್ನು, ಬಟ್ ಅಲ್ಲಿ ಹೋಗಿ ಒಳಗಡೆ ಎನ್ಕ್ವೈರಿ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀನಿ ಏನದು ವಿಷಯ ಅಂತ. ಯಾಕೆಂದರೆ ಇಲ್ಲಿ ಹೀಗೆ ಹೇಳ್ಬಿಟ್ರೆ ಏನು ಒಳಗಡೆ ಹೆಂಗಿದೆ ಏನು ಎತ್ತಂತಂದು ನನಗೋ ಗೊತ್ತಿಲ್ಲ. 8 ವರ್ಷ ಆದಮೇಲೆ ಬರ್ತಾಯಿದ್ದೀನಿ. ಒಳಗಡೆ ಹೆಂಗಿದೆಯೋ ಏನೋ ತುಂಬ ಕನ್ಫ್ಯೂಷನಲ್ಲಿದ್ದೀನಿ, ಭಯನೂ ಆಗ್ತಾಯಿದೆ ಸ್ವಲ್ಪ. ನೋಡೋಣ ಬನ್ನಿ ಒಳಗಡೆ ಹೋಗೋಣ. ಆನಂದ ಬರಲಿ. ಇನ್ನೂ ಆನಂದ ಬಂದಿಲ್ಲ. ನಮ್ಮ ಆನಂದ ಬರೋಷ್ಟರಲ್ಲಿ ನಾವು ಒಂದು ಪ್ಲೇಟ್ ಇಡ್ಲಿ ವಡೆ ತಿನ್ಬಿಡ್ಬೋದು. ಆ ರೇಂಜಿಗೆ ಲೇಟು ನಮ್ಮ ಆನಂದ ಬರೋದು. ಲೇಟ್ ರಾಜ ಅಂತ ಇಕ್ಬೇಕಿತ್ತು ಅವರಮ್ಮ ಹೆಸ್ರನ್ನ. ಯಾಕಟ ಹೋದ? ಪಾರ್ಕಿಂಗ್ ಇಲ್ಲಿಲ್ಲೇ ಇದ್ರೂ ಮೂಲೆ ಹುಡ್ಕೊಂಡು ಹೋಗ್ತಾನೆ ಆನಂದ ಅಂತ. ಹಾಂ, ಅಯ್ಯೋ ಬೇಡಮ್ಮಮ್ಮ, ಇಲ್ಲೆಲ್ಲ ಕಳ್ಳರು ಇರ್ತಾರೆ. ಇಲ್ಲಿ ನೋಡಿಲ್ಲಿ ಕಳ್ಳರು ಇರ್ತಾರೆ. ಹ್ಞೂಮಮ್ಮ, ಕಳ್ಳರು ಇರ್ತಾರೆ, ಎತ್ಕೊಂಡು ಹೊಂಟೋಗ್ತಾರೆ. ಅಲ್ಲ ಅವನಲ್ಲ, ಗೊತ್ತಿಲ್ಲ ಅದು ಯಾವ ಕಡೆ ಗಾಡಿ ನಿಲ್ಸೋಕೆ ಹೋದ್ನೋ. ಇರು ಬರ್ತಾನೆ. ಒಳಗಡೆ ಹೋಗಿ ಎನ್ಕ್ವೈರಿ ಮಾಡಿ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ತರೋದು. ಗೊಂಬೆದು ಬರ್ತ್ ಸರ್ಟಿಫಿಕೇಟ್ ತರಬೇಕು ಅಂದರೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಇದು ಮಾಡಬೇಕು. ಆನಂತನೂ ಗೊಂಬೆ ಅಲ್ಲಿ ನಿಂತ್ಕೊಂಡಿದ್ದಾರೆ. ನಾನಿಲ್ಲಿ ಇದ್ರ ಹತ್ರ ನಿಂತಿದ್ದೀನಿ, ಅಂದರೆ OPD ಏನೋ ಮಾಡಿಸ್ತಾರಲ್ಲ ಆ ಕಡೆ ನಿಂತಿದ್ದೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸ್ಟಾರ್ಟಿಂಗು ಏನಕ್ಕೆ ಬಂದಿದ್ದೀನಿ ಇಲ್ಲಿ ಮತ್ತು ಏನಕ್ಕೆ ಬಂದಿರೋದ್ರಿಂದ ಯಾವ ವಿಷಯಕ್ಕೆ ಎಲ್ಲಿ ಬರಬೇಕು ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರ ನೋಡಿ, ಓಕೆನಾ? 1-2 ಮಿನಿಟ್ಸ್ ಅಷ್ಟೇ. ನಾನು ಒಳಗಡೆ ಹೋಗಿ ಅಲ್ಲಿ ಏನಂತ ನೋಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೊಂಬೆ ಅಂತೂ ಆಟ ಮಾಡ್ತಾವಳೆ. ಬಟ್ ಆದರೆ ಇಲ್ಲಿ ನೋಡಿದ್ರೆ ಒಬ್ರು ಮೂವ್ ಆಗೋಕ್ಕೆ ಅಳ್ತಾವ್ರೆ.
ಬಂದ ಆಲ್ರೆಡಿ ಅರ್ಧ ಗಂಟೆ ಆಯಿತು. ಜಸ್ಟ್ ಒಂದು OPD ಮಾಡ್ಸೋಕ್ಕೆ ಈ ರೇಂಜಿಗೆ ಕಾಯ್ತಾ ಇದ್ದೀವಿ. ಆಲ್ಮೋಸ್ಟ್ ಆಯಿತು, ಮುಕ್ಕಾಲು ಗಂಟೆನೇ ಆಗೋಯ್ತು ನಾನು ಇಲ್ಲಿಗೆ ಬಂದು. ನೋಡೋಣ ಇನ್ನು ಎಷ್ಟೊತ್ತು ಹಿಡಿಯುತ್ತೆ ಅಂತ. ಹಾಂ, ನಂದಿನಿ ವಿ. ಇದು ರೂಮ್ ನಂಬರ್ 18. ಇಲ್ಲಿ ಬಂದು OPD ಮಾಡಿಸ್ಕೊಳ್ಬೇಕು. ಇದು ಒಂದು ಏನು ಮಾಡಿಕೊಟ್ಟಿರೋದು ಆನಂದ? ಇದು OPD ಅಂತ. ಇದನ್ನು ಮಾಡಿಸ್ಕೊಂಡು ಇವಾಗ ಒಳಗಡೆಗೆ ಹೋಗ್ಬೇಕು. ಬನ್ನಿ ಹೋಗೋಣ ಒಳಗಡೆ. ಬಾಪ, ಈಗ ಲೇಟ್ ಆಗ್ಬಿಟ್ಟೈತೆ. ರೂಮ್ ನಂಬರ್ 29 ಅಂತ. ಅಯ್ಯ ಮರ್ತಾಯಿತ್ತು. 28 29 ಅಪ್ಪ, ಎಷ್ಟುದ್ದ ಕ್ಯೂ ಇಂದ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅಪ್ಪ, ಒಂದು OPD ಕಾರ್ಡ್ ಮಾಡಿಸೋದಕ್ಕೆ 1 ಅವರ್ ವೆಯ್ಟ್ ಮಾಡಿರೋದು. 1 ಅವರ್ ಮೇಲೆ ಆಯಿತು ಹಂಗೆ ನೋಡಿದ್ರೆ. ನೀವು ಒಳಗಡೆ ಹೋಗೋಣ ಫಸ್ಟ್. ಡಾಕ್ಟರ್ ಇದ್ದಾರೆ, ಅಲ್ಲೋಗಿ ಗೊತ್ತಿಲ್ಲ. ಅಲ್ಲೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ರೂಮ್ ನಂಬರ್ 34 ಒಳಗಡೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ರೂಮ್ ನಂಬರ್ 34ಗೆ ಬಂದು ಚೆಕಪ್ ಮಾಡಿಸ್ಕೊಂಡು ಸುಮ್ಮನೆ ಕೂತೀವಿ. ಮಕ್ಕಳನ್ನ ಬಿಡಲ್ಲ, ಬಟ್ ಆದರೆ ಗೊಂಬೆನ ಫುಲ್ ಸೇಫ್ಟಿಯಾಗಿ ಜಾಕೆಟ್ ಹಾಕ್ಕೊಂಡು ಮಾಸ್ಕ್ ಎಲ್ಲ ಹಾಕ್ಕೊಂಡಿರೋದಕ್ಕೆ ಒಳಗಡೆ ಬಿಟ್ಟಿದ್ದಾರೆ. ಅವಳನ್ನ ಮಾಸ್ಕ್ ಹಾಕು, ಬೈತಾರೆ ಮಾಸ್ಕ್ ಹಾಕು. ಇಲ್ಲಿಗೆ ಬಂದರೆ ಒಂದು ಶಾಕ್ ಆಗಿದೆ. ಏನು ಶಾಕ್ ಗೊತ್ತಾ ಹೇಳ್ತೀನಿ. ನನಗೆ ಬೈಕೆ ಟೆನ್ಷನ್ಗೆ ಮಾತಾಡೋಕ್ಕೆ ಆಯ್ತಿಲ್ಲ, ನಡುತ್ತಾ ಇದ್ದೀನಿ. ಆಗ್ತಿದೆ ಟೆನ್ಷನ್ಗೆ, ಸದುವಂಗಾಯ್ತಿದೆ ಟೆನ್ಷನ್. ಟೆನ್ಷನ್ ಮಾಡ್ಕೋಬಾರ್ದು ಅಂತಂದ್ರೂ ಸಖತ್ ಟೆನ್ಷನ್ ಆಗ್ತಾ ಇದೆ ಬಂಗಾರಿ. ಮೈಂಡ್ ತುಂಬ ಕೂಲಾಗಿ ಇಟ್ಕೊತಾ ಇದ್ದೀನಿ, ಬಟ್ ಆದರೂ ತುಂಬ ಟೆನ್ಷನ್ ಆಗ್ತದೆ. ಇವಾಗ ಸ್ವಲ್ಪ ಆರಾಮಾಗಿ ಕೂತಿದ್ದೀನಿ, ಬಟ್ ತುಂಬ ನಾಯ್ಸ್ ಇದೆ ಅನಿಸುತ್ತೆ ಔಟ್ ಸೈಡು. ಏನಾಯ್ತಪ್ಪ ಅಂದರೆ ಸಡನ್ನಾಗಿ ನಾವು ಬಂದಿದ್ದೇ ಏನಕ್ಕೋ ಅಲ್ಲಿ ಆಯ್ತಿರೋದೇ ಏನೋ ಟೆನ್ಷನ್ ಆಗ್ತಾಯಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಕೂತಿದ್ದೀನಿ. ನೋಡೋಣ, ಒಂದು 10 ನಿಮಿಷ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನು ವಿಷಯ ಅಂತ ಹೇಳ್ತೀನಿ ಡೀಟೇಲಾಗಿ. ಯಾಕೆಂದರೆ ಇವಾಗ ಅರ್ಧಂಬರ್ಧ ಹೇಳಿದ್ರು ಅಲ್ಲಿ ಕರಿತಾ ಇದ್ದಾರೆ, ಮತ್ತೆ ಬಂದು ಕೂತ್ಕೊಳ್ತೀನಿ, ಮತ್ತೆ ಕರೀತಾರೆ, ಮತ್ತೆ ಬಂದು ಕೂತ್ಕೊಳ್ತೀನಿ. ಸೊ ಏನಾಗ್ತಿದೆ, ಒಂಥರ ಹೆಂಗೇನೋ ಒಂದು ಕ್ಲಾರಿಟಿ ಸಿಗ್ತಾಯಿಲ್ಲ. ನನಗೂ ಟೆನ್ಷನ್ಗೆ ನನಗೆ ಆಗ್ತಾನೆ ಇಲ್ಲ, ಹಂಗಾಗ್ತಿದೆ ನನಗೆ. ಅದಕ್ಕೆ ಒಂದು 10 ನಿಮಿಷ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ವಿಷಯ ಏನು ಎತ್ತ ಅಂತ. ಡಾಕ್ಟರ್ ಚೆಕ್ ಮಾಡಿ ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಸೊ ನನಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿಬಿಟ್ಟಿತ್ತು, ಏನಾಗುತ್ತಪ್ಪ ಏನು ಎತ್ತ ಅಂತ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿದ್ರು. ಸೊ ಅದರಿಂದ ಇವಾಗ ನಾನು ಫೈಲ್ಸ್ ಮಾಡಿಕೊಂಡು ಇವಾಗ ಒಳಗಡೆ ಅಡ್ಮಿಟ್ ಆಗೋದಕ್ಕೆ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಸೊ ಏನಕ್ಕೆ ಅಡ್ಮಿಟ್ ಆಗ್ತಾಯಿದ್ದೀನಿ ಅಂತ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ನನಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಇದೆ. ಮನೆಯವ್ರಿಗೆ ಫೋನ್ ಮಾಡಿದ ತಕ್ಷಣವೇ ತಂಗಿ, ಅಣ್ಣ, ಅಮ್ಮ ಎಲ್ಲರೂ ಬಂದರು. ಏನು ಯೋಚನೆ ಮಾಡಬೇಡ ಇರು ಅಂದರು. ಬಟ್ ಆದ್ರೂ ಕೂಡ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿತ್ತು ನನಗಂತೂ. ಬಟ್ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಒಳ್ಳೆ ವಿಷಯ, ಒಳ್ಳೆ ಒಂದು ಇನ್ಫಾರ್ಮೇಷನ್ ಕೂಡ ಕೊಡ್ಬೋದು ಇಲ್ಲಿ ಅಂತ ಬಂದೆ. ಬಟ್ ಆದರೆ ನನಗೆ ಅಡ್ಮಿಟ್ ಆಗೋ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಏನು ರೀಸನ್ಗೆ ಅಡ್ಮಿಟ್ ಆಗಿದ್ದೀನಿ, ಏನು ಎತ್ತ ಅಲ್ಲ ಹೇಳಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಯಾಕೆಂದರೆ ಈ ವಿಡಿಯೋ ನಾನು ಇಲ್ಲಿವರೆಗೂ ಮಾತ್ರನೇ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದು. ಆಮೇಲಿಂದ ವಿಡಿಯೋ ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ನನಗೆ. ಹಾಯ್ ಫ್ರೆಂಡ್ಸ್, ಅಡ್ಮಿಟ್ ಮಾಡ್ಕೊಂಬಿಟ್ಟಿದ್ದಾರೆ. ರೂಮ್ ನಂಬರ್ 19 ಅಲ್ಲ, ಬೆಡ್ ನಂಬರ್ 19 ಅಡ್ಮಿಟ್ ಆಗಿದ್ದೀನಿ. ಎಷ್ಟು ದಿನ ಇಟ್ಕೋತಾರೋ ಗೊತ್ತಿಲ್ಲ. ನೋಡೋಣ ಎಷ್ಟು ದಿನ ಇಟ್ಕೊತಾರೆ ಏನು ಎತ್ತ ಅಂತ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ,